ಹಾಯ್ ಎವ್ರಿವಾನ್, ಹೇಗಿದ್ದೀರಾ ನೀವು ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ನಂದು ಇದೊಂಥರ ವೀಕ್ಲಿ ರಿಚುವಲ್ ಥರ ಆಗಿಬಿಟ್ಟಿದೆ, ವೀಕ್ಲಿ ವ್ಲಾಗ್. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ನಾನು ಎವ್ರಿ ಸಂಡೇ ಪೋಸ್ಟ್ ಮಾಡೋಕ್ಕೆ ಕನ್ಸಿಸ್ಟೆಂಟಾಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ಪೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಫ್ ದಿಸ್ ಇಸ್ ಯೋರ್ ಫಸ್ಟ್ ಟೈಮ್, ಪ್ಲೀಸ್ ಟೇಕ್ ಅ ಸ್ನೇಕ್ ಪೀಕ್ ಇನ್ ಟು ಮೈ ಚಾನಲ್. ನನ್ನ ಚಾನಲಲ್ಲಿ ರಿಯಲ್ ಲೈಫ್ ಮೊಮೆಂಟ್ಸ್, ನನ್ನ ಕಾಲೇಜ್ ಲೈಫ್ ಹೇಗೆ ನಡೀತಿದೆ, ಹೌಸ್ ಮೈ ಲೈಫ್ ಹಿಯರ್ ಇನ್ UK, ನನ್ನ ಎಕ್ಸ್ಪೀರಿಯನ್ಸಸ್ ಏನು, ಫಸ್ಟ್ ಬಂದಾಗ ಏನೇನು ಮಿಸ್ಟೇಕ್ಸ್ ಆಗುತ್ತೆ ಅದರದ್ದು ಎಲ್ಲ ನಾನು ಮಾತಾಡ್ತೀನಿ ಇಲ್ಲಿ. ಆ್ಯಂಡ್ ಯಾವುದು ಬೇಕು ಅಂತ ಕೂತ್ಕೊಂಡು ಮಾತಾಡಲ್ಲ, ಬಟ್ ನೆನಪಾದಂಗೆ ಆದಂಗೆ ನನ್ನ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತೀನಿ. ಸೊ ಇಫ್ ಯು ಆರ್ ಸಮ್ ಒನ್ ಹೂ ಲೈಕ್ಸ್ ಇಟ್, ವೆಲ್ಕಮ್ ಟು ದ ಚಾನೆಲ್. ಆ್ಯಂಡ್ ಇವತ್ತು ಬಂದುಬಿಟ್ಟು ನಂದು ಫಸ್ಟ್ ಪೋಸ್ಟಿಂಗ್ ಆಗಿದೆ ಟು ಕೇರ್ ಹೋಮ್. ಸೊ ನಾನು ನನ್ನ ಪ್ಲೇಸ್ಮೆಂಟ್ಸ್ ಅಲ್ಲಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅದು ಬಂದುಬಿಟ್ಟು ನನ್ನ ಪ್ಲೇಸಿಂದ 1 hour ದೂರ ಇದೆ, ಲಿಟ್ರಲಿ 1 hour ದೂರ ಬಸ್ಸಲ್ಲಿ ಹೋಗಬೇಕು. ಆ್ಯಂಡ್ ಇವಾಗ 7 ಗಂಟೆ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ನಾವೇನು ಮಾಡ್ತಾಯಿಲ್ಲ, ತೊಗೊಂಡು ಹೋಗ್ತಾಯಿದ್ದೀವಿ. ಆ್ಯಂಡ್ ಲೆಟ್ಸ್ ಸಿ ಇವತ್ತು ಏನೇನು ಆಗುತ್ತೆ. ನಂಗೆ ಗೊತ್ತಿಲ್ಲ ಅಲ್ಲಿ ರೆಕಾರ್ಡ್ ಮಾಡ್ಬೋದೋ ಇಲ್ವೋ, ಬಟ್ ದೆನ್ ಐ ವಿಲ್ ಟ್ರೈ ಮೈ ಬೆಸ್ಟ್. ವೆದರ್ ಸ್ವಲ್ಪ ಚಳಿ ಇದೆ, ಬಟ್ ಸ್ಟಿಲ್ ಇಟ್ ಈಸ್ ಮ್ಯಾನೇಜಬಲ್, ಇಟ್ ಈಸ್ ಫೈನ್. ಇಷ್ಟು ಬೆಳಿಗ್ಗೆ ಎಲ್ಲ ಇಲ್ಲಿ ಎದ್ದು ಎಷ್ಟೊಂದು ದಿನ ಆಗಿಬಿಡ್ತು. ಅಂದರೆ ಎದ್ದಿದ್ದೀನಿ, ಬಟ್ ಬೇಗ ಎಲ್ಲ ಮಾಡಿಕೊಂಡು ಹೋಗೋದು ಪಾಯಿಂಟ್ ಅಲ್ವಾ. ಸೊ ಇಲ್ಲಿ ನಂದು ಬ್ರೇಕ್ಫಾಸ್ಟ್, ಲಂಚ್, ನೀರು ಎಲ್ಲ ಪ್ಯಾಕ್ ಆಗಿದೆ. ಐ ವಿಲ್ ಶೋ ಯು ಗೈಸ್. ವಾಟರ್ ಬಾಟಲ್, ಬ್ರೇಕ್ಫಾಸ್ಟ್, ಲಂಚ್. ಯೂಶ್ವಲಾಗಿ ನಾನು ಬ್ರೇಕ್ಫಾಸ್ಟ್ ಸೇಮೇ ತಿಂತೀನಿ, ಸೊ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಒಂದು 10-15 ನಿಮಿಷ ಬೇಗನೆ ರೀಚ್ ಆಗ್ತೀನಿ, ಸೊ ಪ್ರಾಬ್ಲಮ್ ಏನೂ ಇಲ್ಲ. ಆ್ಯಂಡ್ ಇವತ್ತು ಮಳೆ ಬೇರೆ ಬರೋಂಗಿದೆ. ಇಲ್ಲಿ ಮಳೆ ಬಂದರೆ ಪ್ರಾಬ್ಲಮ್ ಏನೂ ಇಲ್ಲ, ಬಟ್ ದೆನ್ ಗಾಳಿ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಆಲ್ಮೋಸ್ಟ್ 3 ಅಂಬ್ರೆಲಾ ಕಿತ್ತೋಗ್ಬಿಟ್ಟಿದೆ ಅದಕ್ಕೇ. ಸೊ ಅದು ಮೇನ್ ಪಾಯಿಂಟು. ಅಂಬ್ರೆಲಾ ಎಲ್ಲ ಇಲ್ಲಿ ಗಾಳಿಗೆ ಹೊಡ್ಕೊಂಡು ಹೋಗ್ಬಿಡುತ್ತೆ. ನೋಡೋಣ, ತೊಗೊಂಡಿದ್ದೀನಿ, ಆದರೆ ಯೂಸ್ ಮಾಡೋದು. ಹೊರಗಡೆ ಬರ್ತಾಯಿದೆ ಮಳೆ. ಸೊ ಲೆಟ್ಸ್ ನಾಟ್ ಡಿಲೇ, ಹೊರಡೋಣ. ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಮೈ ಯೂಶ್ವಲ್ ಫಿಟ್ ಚೆಕ್. ನಾನು ಕಾಣಿಸ್ತಾನೆ ಇಲ್ಲ ಅಲ್ಲಿ. ಹೆಂಗಿದೆ ಗೊತ್ತಾ ವೆದರು? ಕೋಲ್ಡ್ ಚೆನ್ನಾಗಿದೆ, ಬಟ್ ಜಾಸ್ತಿನೂ ಕೋಲ್ಡ್ ಇಲ್ಲ. ಅದಕ್ಕೆ ನಾನು ಒಂದು ನಾರ್ಮಲ್ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಬಟ್ ಇದೂ ನಮ್ಮ ಕಾಲೇಜ್ದೇನೆ. ಆ್ಯಕ್ಚುಲಿ ನಾನು ಇವತ್ತು ಯೂನಿಫಾರ್ಮ್ ಬೇರೆ ಹಾಕ್ಕೋಬೇಕಿತ್ತು, ಬಟ್ ಯೂನಿಫಾರ್ಮ್ ತೊಗೊಂಡಿದ್ದೀನಿ. ಪಬ್ಲಿಕಲ್ಲಿ ಹಾಕ್ಕೊಂಡು ಓಡಾಡೋಂಗಿಲ್ಲ ಯೂನಿಫಾರ್ಮ್. ಇಟ್ ಈಸ್ ವೆರಿ ಕಾನ್ಫಿಡೆನ್ಷಿಯಲ್ ಥರ. ಬಿಕಾಸ್ ಅದಕ್ಕೆ ಬೇರೆಯೇ ರೀಸನ್ಸ್ ಇದೆ, ಬಟ್ ನಾನು ಅದನ್ನು ಬೇರೆ ದಿನ ಯಾವತ್ತಾದರೂ ಹೇಳ್ತೀನಿ. ಇಲ್ಲಿ ನಂದೇ ಅಂತಲ್ಲ, ಯಾವ ಮೆಡಿಕಲ್ ಫೀಲ್ಡ್, ಸ್ಪೆಷಲಿ ಮೆಡಿಕಲ್, ಪ್ಯಾರಾಮೆಡಿಕಲ್, ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋರು, ಪೇಷಂಟ್ಸ್ ಜೊತೆ ಡೀಲ್ ಮಾಡೋರಿಗೆ ಯೂನಿಫಾರ್ಮಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಲೆಟ್ಸ್ ಗೋ. ಬಸ್ ಬರುತ್ತೆ ಇನ್ನೇನು ಒಂದು 3 ನಿಮಿಷದಲ್ಲಿ. ನಂದು ರೂಮಿಂದ ಬಸ್ ಸ್ಟ್ಯಾಂಡ್ ಬಂದುಬಿಟ್ಟು 3 ನಿಮಿಷ. ಸೊ ಇಟ್ ಈಸ್ ಆಲ್ ಗುಡ್. ಸೀದೆ ಬಸ್ ಹೋಗ್ಬಿಡ್ತು, ಬಟ್ ಇನ್ನೊಂದು ಬರುತ್ತೆ, ಇನ್ನೊಂದು 2 ನಿಮಿಷಕ್ಕೆ ಇನ್ನೊಂದು ಬರುತ್ತೆ. ಸೊ ಇಲ್ಲಿ ರೆಗ್ಯುಲರಾಗಿ ಬಸ್ಸಸ್ ಬರ್ತಾನೆ ಇರುತ್ತೆ. ಸೊ ನನಗೆ ಪೋಸ್ಟಿಂಗ್ ಆಗಿರೋ ಪ್ಲೇಸ್ ಬಂದುಬಿಟ್ಟು ಅಲ್ಲಿದೆ ನೋಡಿ, ನಜರತ್ ಹೌಸ್ ಅಂತ. ಸೊ ನಾನು ನನಗೆ ಪ್ಲೇಸ್ಮೆಂಟ್ಸ್ ಬಂದುಬಿಟ್ಟು ನೆಕ್ಸ್ಟ್ 6 ವೀಕ್ಸ್ ಇರುತ್ತೆ. ಸೊ ಆ 6 ವೀಕ್ಸಲ್ಲಿ ವೀಕ್ಲಿ 2 days ನನಗೆ ಇಲ್ಲಿಗೆ ಬರಬೇಕಾಗಿರುತ್ತೆ. ಆ್ಯಂಡ್ ಮಿಕ್ಕಿದ 3 days ಏನಿದೆ
ಅದು ಇನ್ ಹೌಸ್ ಪ್ಲೇಸ್ಮೆಂಟ್ ಅದು ಬೇರೆ ಇರುತ್ತೆ. ಸೊ ಯಾ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಎಲ್ಲರೂ ಒಂದೇ ಥರ ಮಾತಾಡಲ್ಲ. ಇಂಗ್ಲೀಷೇ ಆದ್ರೂ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ. ಸೊ ಅದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ 2 ದಿನ ಬೇಕು. ನನಗೆ ಹಳೆಯ ಪ್ಲೇಸ್ಮೆಂಟು ನಾನು ನಂದಿನಿಯಲ್ಲಿ ಮಾಡಿದ್ದಾಗಿರ್ಬೋದು ಮತ್ತು ಅಪೋಲೋ ಅಲ್ಲಿ ಮಾಡಿದ್ದು ಅದೆಲ್ಲ ನೆನಪಾಗ್ತಾಯಿದೆ. ಸ್ಟಾರ್ಟಿಂಗಲ್ಲಿ ಏನೂ ಅರ್ಥ ಆಗಲ್ಲ, ಕರ್ಕೊಂಡು ಹೋಗಿ ಏನೋ ಮಾಡುವಂತ ಬಿಟ್ಬಿಡೋ ಥರ ಅನಿಸುತ್ತೆ. ಬಟ್ ದೆನ್ ಇವೆಂಚುವಲಿ ಕಲಿತೀವಿ ಅದನ್ನೆಲ್ಲ. ಸೊ ಇಟ್ಸ್ ಫೈನ್. ಇವಾಗ ತೊಗೊಬಿಟ್ಟಿದ್ದೀನಿ, ಓಕೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಹಾಗೆ, ಆಮೇಲೆ ಸರಿ ಹೋಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ದಿಸ್ ಇಸ್ ದ ಪ್ಲೇಸ್ ಐ ವಿಲ್ ಬಿ ಇನ್. ವಾವ್, ಬ್ಯೂಟಿಫುಲ್. ಅಲ್ಲಿ ನೋಡಿ, ಅಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಬಟ್ ಐ ಥಿಂಕ್ ನಾನು ಗೂಗಲಲ್ಲಿ ಚೆಕ್ ಮಾಡ್ತೀನಿ. ಕೇರ್ ಹೋಮ್ ವಿತ್ ನರ್ಸಿಂಗ್ ಪ್ರೈವೇಟ್. ಥಿಂಕ್ ಇಲ್ಲಿಗೆ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನನಗೆ ಇಲ್ಲಿ ಸ್ಟಾಫ್ ರೂಮ್ಗೆ ಆ್ಯಕ್ಸಸ್ ಕೊಟ್ಟರು, ವೇರ್ ಐ ಕ್ಯಾನ್ ಚಿಲ್. ಸ್ವಲ್ಪ ಕಾಫಿ ಬೇಕಾದರೆ ಕುಡಿಬೋದು, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇದೆಲ್ಲ ಪ್ಲೇಸ್. ಆ್ಯಕ್ಚುಲಿ ಇಂಟರ್ನ್ಸ್ಗೆ ಯೂಶ್ವಲಿ ಇದೆಲ್ಲ ಫೆಸಿಲಿಟೀಸ್ ಕೊಡಲ್ಲ. ಬಟ್ ಐ ವಾಸ್ ಶಾಕ್ ಇಲ್ಲಿ ಕೊಟ್ಟಿದ್ದು ನೋಡಿಬಿಟ್ಟು. ಸೊ ನಾನು ಹೇಳಿದೆ, ನಾನು ಸ್ವಲ್ಪ ಬೇಗ ರೀಚ್ ಆಗಿದ್ದೆ. ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು 9ಗೆ. ಬಟ್ ದೆನ್ ನಾನು ಬೇಗ ರೀಚ್ ಆಗಲ್ವ. ಸೊ ನಾನು ಕೇಳಿದೆ, ಕ್ಯಾನ್ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಬಿಫೋರ್ ಐ ಸ್ಟಾರ್ಟ್ ಅಂತ. ಸೊ ಅವರು ಈ ರೂಮ್ ತೋರಿಸ್ಕೊಟ್ರು. ಇಟ್ ಈಸ್ ನೈಸ್, ಚೆನ್ನಾಗಿದೆ. ನಾನು ನನ್ನ ಏರಿಯಾ ಬಿಟ್ಬಿಟ್ಟು ದೂರ ಎಲ್ಲೂ ಹೋಗಿರಲಿಲ್ಲ. ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಒನ್. ನಾನು ಎಜುಕೇಷ್ನಲ್ ಪರ್ಪಸ್ಗೆ ನಾನು ಹೊರಗಡೆ ಬಂದಿರೋದು. ಆ್ಯಂಡ್ ಐ ವಿಲ್ ಶೋ ಯು ಹೌ ಮೈ ಬ್ರೇಕ್ಫಾಸ್ಟ್ ಲುಕ್ಸ್. ಸೋ ಕಲರ್ಫುಲ್. ಸೊ ನಾನು ಓಟ್ಸ್ ತಿಂದ್ರೇ ನನಗೆ ಅಟ್ಲೀಸ್ಟ್ ಒಂದು 3-4 ಅವರ್ ನಾನು ವರ್ಕ್ ಮಾಡ್ಬೋದು, ಎನರ್ಜಿ ಇರುತ್ತೆ. ಮತ್ತೆ ಬೇಗ ಹೊಟ್ಟೆ ಹಸಿಯಲ್ಲ 4 ಅವರ್ಸ್ ಆದ್ರೂ. ಸೊ ಯಾ, ಬೇರೆ ಏನು ತಿಂದರೂ ನನಗೆ ಬೇಗ ಹೊಟ್ಟೆ ಹಸಿದು ಬಿಡುತ್ತೆ. ಐ ಡೋಂಟ್ ನೋ ವೈ. ನನ್ನ ಮೆಟಬಾಲಿಸಮ್ ತುಂಬ ಚೆನ್ನಾಗಿದೆ. ಸೊ ಅದರಿಂದ ಲೆಟ್ಸ್ ಹ್ಯಾವ್. ನಾನು ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ. ನೋಡೋಣ ಏನೇನಾಗುತ್ತೆ. ಎಂಡ್ ಆಫ್ ದಿಸ್ ವ್ಲಾಗ್ ಏನಾಗುತ್ತೆ ಆ್ಯಂಡ್ ನನಗೆ ಹೆಂಗೆ ಫೀಲ್ ಆಗ್ತಾಯಿದೆ ಅದು ನಾನು ಹಾನೆಸ್ಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ದಟ್ಸ್ ಹೌ ಐ ಫೀಲ್ ಅಲ್ವಾ. No, this is my first day today. Oh, right. Sorry. Yeah, I'll be for another 5 Oh, weeks. right. Yeah. So I'll see you on Monday and Tuesday. Yeah. You'll get used to it. How long have you been here before? Me? Yeah. Nearly 2 years. How is it here? You like it? I love it. The residents, some of the residents down below. It's like home from home. Yeah, home away from home. You know, you get your breakfast, tea and your dinner. Yeah. Your breakfast, dinner and tea together. Unless you're fine, you're enjoying it, you're good to go. I love it, yeah. Yeah.
You tell what it is. What do you say? Hello. Latest plans to modernise the NHS in England will be debated. You okay? Yes, thank you. ಲಂಚ್ ಬ್ರೇಕ್ ಇವಾಗ. ಅಯ್ಯೋ ಸಾಂಗ್ ಬರಿದೆ. Is Maui. And Maui is our French, locked rabbit. So this is Maui. Maui has been around humans since he was 2 days old, as unfortunately his mum dried up with milk, so he has been syringe fed. So I'm going to bring him around a little bit to give him a nice cuddle and say hello to my friend Maui. Yeah? Oh, so cute. Lovely. ಯಪ್ಪ ವಾಟ್ ಆನ್ ಎಕ್ಸ್ಪೀರಿಯನ್ಸ್. ನನಗೆ ಸುಸ್ತಾಗೋಯ್ತು. ಆ್ಯಕ್ಚುಲಿ ಫಸ್ಟ್ ಡೇ ಏನೂ ಮಾಡಿಸ್ಕೊಳ್ಳಲ್ಲ ಇವರು, ಆದ್ರೂ ಪಾಪ ಆ ಪೇಷನ್ಸ್ನ ನೋಡೋಕ್ಕೆ ಒಂಥರ ಬೇಜಾರು. I don't know. ಇಲ್ಲಿ ಸರೌಂಡಿಂಗ್ಸ್ ತುಂಬ ಚೆನ್ನಾಗಿದೆ. ಸೊ ದಟ್ ಇವರು ಈವ್ನಿಂಗ್ಸ್ ಎಲ್ಲ ಪೇಷಂಟ್ಸ್ನ, ಆ್ಯಕ್ಚುಲಿ ಇವರು ಪೇಷಂಟ್ಸ್ ಅಂತ ಕರೆಯಲ್ಲ, ರೆಸಿಡೆಂಟ್ಸ್ ಅಂತ ಕರೀತಾರೆ, ಅವ್ರನ್ನೆಲ್ಲ ಕರ್ಕೊಬಂದು ಹೊರಗಡೆ ವಾಕಿಂಗ್ ಮಾಡಿಸಿ ಚೆನ್ನಾಗಿ ನೋಡ್ಕೋತಾರೆ. ಆದರೂ ಅವರಿಗೆ ಅವ್ರ ಫ್ಯಾಮ್ಲಿ ಜೊತೇಲಿ ಇಲ್ವಲ್ಲ, ಸೊ ಒಂಥರ ಆಗುತ್ತೆ. ಐ ಡೋಂಟ್ ನೋ, ನೋಡೋಣ. ಸೊ ಇವಾಗ ಮನೆಗೆ ಹೊರಟಿದ್ದೀನಿ. ಇಲ್ಲಿಂದ 1 hour ಹೋಗಿ ಬರೋಕ್ಕೆ ಸುಸ್ತಾಗೋಗುತ್ತೆ ಅರ್ಧ. The next stop is Figner Street. ಸೊ ನಾನು ಮನೆಗೆ ಬಂದು ಆಯಿತು, ಆಲ್ಮೋಸ್ಟ್ 1/2 hour ಆಯಿತು. ಟೈಮ್ ಈಗಾಗಲೇ 7 ಗಂಟೆ ಆಗ್ತಾಯಿದೆ. ಮತ್ತು ನಾಳೆಗೆ ಲಂಚ್ಗೆ ಏನು ಬೇಕು, ಏನು ಪ್ಯಾಕ್ ಮಾಡ್ಕೋಬೇಕು ನೋಡಿಕೊಂಡು ಡಿನ್ನರ್ ಮಾಡಿ, ಇವಾಗ ಅದು ಸ್ವಲ್ಪ ಕೂಲ್ ಆಗಲಿ ಅಂತ ಗ್ಯಾಪಲ್ಲಿ ನಾನು ಹಾಟ್ ಚಾಕ್ಲೇಟ್ ಮಾಡಿಕೊಂಡೆ. ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಟ್ ಚಾಕ್ಲೇಟ್ ಇವಾಗೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಕಲ್ತ್ಕೊಬಿಟ್ಟಿದ್ದೀನಿ. ಸುಮ್ಮನೆ ಯಾರು ಹೊರಗಡೆ ಹೋಗಿ ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ. ಸೊ ಇವತ್ತಿನ ಎಕ್ಸ್ಪೀರಿಯನ್ಸ್ ಇವತ್ತೇ ಹೇಳಬೇಕು ಅಂತ ನನ್ನ ಆಸೆ. ಯಾಕಂದರೆ ನಾಳೆ ಹೇಳಿದ್ರೆ ಅದು ಆ ಎಕ್ಸ್ಪೀರಿಯನ್ಸ್ ಫ್ರೆಶ್ ಆಗಿರಲ್ಲ. ಒಂದು ಓಕೆ ಇದೆಲ್ಲ ನಾರ್ಮಲ್ ಅಂತ ಮೂವ್ ಆನ್ ಆಗಿಬಿಡ್ತೀವಿ. ಸೊ ಇವತ್ತಿಂದು ಹೇಳೋದಾದರೆ ಬೆಳಿಗ್ಗೆ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ನಾನು. ಅಂದರೆ ನಾನು ಕೇರ್ ಹೋಮ್ ಅಂತ ಹೋಗ್ತಾ ಇರೋದು ನನ್ನ ಫಸ್ಟ್ ಟೈಮ್. ಅಲ್ಲಿ ಇವಾಗ ಏನು ಅಂತಂದರೆ ಒಂದು ಎಕ್ಸ್ಪೀರಿಯನ್ಸ್ಗೆ ಪೋಸ್ಟಿಂಗ್ ಹಾಕಿದ್ದಾರೆ ನಮ್ಮನ್ನ. ಸೊ ನಾವು 3 ಜನ ಇರೋದು ನಮ್ಮ ಕಾಲೇಜಿಂದ. ಒಬ್ಬೊಬ್ಬರನ್ನ ಒಂದೊಂದು ಕಡೆ ಹಾಕಿದ್ದಾರೆ. ನಾನು ಹೋಗಿದ್ದ ಕಡೆ ಕೆಲವರು ತುಂಬ ವಯಸ್ಸಾಗಿರೋರಿದ್ರು, ಇನ್ನು ಕೆಲವರು ಸ್ವಲ್ಪ ಚೆನ್ನಾಗಿದ್ರು, ಇನ್ನು ಕೆಲವರಿಗೆ ಡಿಮೆನ್ಷಿಯಾ ಅಂತಂದರೆ ಅವರಿಗೆ ಏನೂ ನೆನಪಿರಲ್ಲ. ಅವರು ಫ್ರೆಶ್ಶಾಗಿ ಏನಾದರೂ ಮಾತಾಡ್ತಿರ್ತಾರೆ, ಗುರ್ತಿಡಿಯಲ್ಲ ನಮ್ಮನ್ನು, ಆ ಥರ. ಸೊ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಬೆಳಿಗ್ಗೆ ನಾನು ಹೋಗಿ ಅವ್ರನ್ನ ಮಾತಾಡ್ಸಿದ್ದೀನಿ, ದಿನ ಪೂರ್ತಿ ಅವ್ರ ಜೊತೆನೇ ಇದ್ದೆ. ಒಂದು 10 ನಿಮಿಷ ಏನೋ ಅವ್ರ ಫ್ಯಾಮಿಲಿ ಬಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಚೆ ಎಲ್ಲ ಹೋಗಿ ಬಂದರು.
ಅದಾದಮೇಲೆ ಸಾಯಂಕಾಲ ಬಂದು ಅವರೇ ಕೇಳ್ತಾ ಇದ್ದಾರೆ, ನಿನಗೆ ನಾನು ಗೊತ್ತಾ ಅಥವಾ ನಾವು ಮುಂಚೆ ಎಲ್ಲಾದರೂ ಭೇಟಿಯಾಗಿದ್ದೀವ ಅಂತ ಕೇಳ್ತಾ ಇದ್ದಾರೆ. ಹ್ಞೂ ಆಗಿದ್ದೀವಿ, ಬೆಳಿಗ್ಗೆಯಿಂದ ನಿಮ್ಮ ಜೊತೆನೇ ಇದ್ದೆ ಅಂತಂದರೆ ಹೌದಾ ಅಂತ. ಸೊ ಅದೇನೋ ಆಮೇಲೆ ನಾನು ಅಲ್ಲಿರೋ ನರ್ಸಸ್ಸು ಅವ್ರ ಹತ್ರ ಎಲ್ಲ ಮಾತಾಡುವಾಗ ಅವ್ರು ಹೇಳಿದ್ದು ಏನು ಅಂತಂದರೆ, ಇದೆಲ್ಲ ಕಾಮನ್ ಇರುತ್ತೆ. ಆ್ಯಂಡ್ ಒಂದು ಪೇಷಂಟ್ ತೀರ್ಕೊಂಡ್ರು ಕೂಡ ಇವತ್ತು. ಅಫ್ಕೋರ್ಸ್ ನಾನು ಆ ಪೇಷಂಟ್ನ ನೋಡಿಲ್ಲ, ಬಟ್ ನಾನು ಅಲ್ಲಿ ಆ ಹಾಸ್ಪಿಟಲಲ್ಲಿ ಬೆಂಗಳೂರಲ್ಲಿ ಮಾಡಬೇಕಾದ್ರೆ ನೋಡಿದ್ದೆ ಒಂದು 2-3. ಬಟ್ ಇವತ್ತು ಫಸ್ಟ್ ಡೇ ಹೋಗಿದ್ದ ದಿನವೇ ಅಲ್ವಾ ಅವ್ರದ್ದು ಮೆಡಿಕೇಷನ್ಸ್ ಎಲ್ಲ ಬಿಸಾಕ್ತಾಯಿದ್ರು, ಅದನ್ನೆಲ್ಲ ನೋಡಿದೆ. ನನಗೆ ಅವ್ರದ್ರಲ್ಲಿ ಕೇಳಿಸ್ಕೊಂಡು ಬೇಜಾರಾಯಿತು. ಯಾಕೆ ಅಂತಂದರೆ ಅವ್ರಿಗೂ ಹಿಪ್ ಫ್ರ್ಯಾಕ್ಚರ್ ಆಗಿ ಬಿದ್ದು ಹಿಪ್ ಫ್ರ್ಯಾಕ್ಚರ್ ಆಗಿ 1 ತಿಂಗಳೇನೋ ಬೆಡ್ ರಿಡನ್ ಆಗಿಬಿಟ್ಟು ಇವತ್ತು ತೀರ್ಕೊಂಡ್ರು ಅವರು. ಆ್ಯಂಡ್ ಇದು ಯಾಕೆ ನನಗೆ ಅಷ್ಟೊಂದು ಹರ್ಟ್ ಆಯಿತು ಅಂತಂದರೆ, ನಮ್ಮ ಅಜ್ಜಿ, ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ನಮ್ಮ ಅಜ್ಜಿ ತೀರ್ಕೊಂಡ್ರು ಅಲ್ವಾ, ಅವ್ರದ್ದು ಸೇಮ್ ಹಿಪ್ ಬೋನ್ ಸ್ವಲ್ಪ ಲೈಟಾಗಿ ಏರ್ ಕ್ರ್ಯಾಕ್ ಆಗಿತ್ತು. ಫ್ರ್ಯಾಕ್ಚರ್ ಥರ ಏನೂ ಆಗಿರಲಿಲ್ಲ, ಬಟ್ ಬಿಕಾಸ್ ಶಿ ವಾಸ್ 100+ ಇಯರ್ಸ್ ಅವರಿಗೆ ಬೋನ್ಸ್ ವೀಕ್ ಆಗಿದ್ದರಿಂದ ಅದಾಗಿತ್ತು. ಸೊ ಅವರು ಐ ಥಿಂಕ್ ಬಿದ್ದು ಒಂದು 15 days ಇದ್ದರು ಅಷ್ಟೇ, ಜಾಸ್ತಿ ಏನೂ ನಮ್ಮ ಕೈಲೂ ಮಾಡಿಸ್ಕೊಂಡಿಲ್ಲ ಪಾಪ ಅವರು. ಬಟ್ ದೆನ್ ಇದು ಆ್ಯಂಡ್ ಇನ್ನೊಂದು ಪೇಷಂಟ್ನ ಮೀಟ್ ಮಾಡಿದೆ. ಅವರು ನನಗೆ ಇಲ್ಲಿ ಇಷ್ಟ ಆಗ್ತಲ್ಲ, ನಾನು ಮನೆಗೆ ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ನಾನಿದ್ದೀನಿ, ನಾನು ನೋಡ್ಕೋತೀನಿ, ನಾನು ಬರ್ತೀನಿ ಇನ್ಮೇಲೆ ಅಂತ ಹೇಳ್ತಾ ಇದ್ದೆ. ನೀವು ಹೋಪ್ ಅವ್ರಿಗೂ ಓಕೆ ನೀನು ಬರ್ತೀಯಾ ಅಂತ ಅವರು ಖುಷಿಪಟ್ಟರು. ಸೊ ಐ ಡೋಂಟ್ ನೋ, ಕೆಲವ್ರ ಜೊತೆ ಇವಾಗ ಅದನ್ನೇ ಡಿಸ್ಕ್ಲೇಮರ್ ಕೊಟ್ಟು ಕಳಿಸ್ತಾರೆ ಗೊತ್ತಾ ನಮಗೆಲ್ಲ. ನಾವೆಲ್ಲ ಈ ಥರ ಪ್ಲೇಸ್ಮೆಂಟ್ಸ್ಗೆಲ್ಲ ಹೋಗೋದ್ರಿಂದ ಯೂನಿವರ್ಸಿಟೀಸಲ್ಲಿ ಅಲ್ಲೆಲ್ಲ ಹೇಳ್ತಾರೆ, ನೀವು ಇವತ್ತು ನೋಡಿದ ಪೇಷಂಟ್ ನಾಳೆ ಇಲ್ಲದೇ ಇರ್ಬೋದು, ಸೊ ಯಾರ ಜೊತೆಗೂ ಎಮೋಷ್ನಲಿ ಜಾಸ್ತಿ ಕನೆಕ್ಟ್ ಆಗಬೇಡಿ ಅಂತ. ಬಟ್ ಅವ್ರಿಗೂ ಪಾಪ ಯಾರೂ ಮಾತಾಡ್ಸೋಕ್ಕೆ ಸಿಗಲ್ಲ, ದಿನಪೂರ್ತಿ ಹಾಗೆ ಇರ್ತಾರೆ. ಅಫ್ಕೋರ್ಸ್ ಅವ್ರಿಗೆ ಆ್ಯಕ್ಟಿವಿಟೀಸ್ ಅದೆಲ್ಲ ಮಾಡಿಸ್ತಾರೆ, ಫ್ಯಾಮ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ. ಆದ್ರೂ ಒಂದೇ ಕಡೆ ಕೂರ್ಸಿದ ಕಡೆ ಇರೋಕ್ಕಾಗಲ್ಲ ಅಲ್ವಾ. ಸೊ ಅದೆಲ್ಲ ನೋಡಿದ್ಮೇಲೆ ಏನು ಮಾಡಿ ಏನು ಸುಖ ಅಂತ ಅನಿಸುತ್ತೆ. ಆದ್ರೂ ಇಟ್ ಈಸ್ ಓಕೆ, ಇಟ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಇಲ್ಲಿನ ಜನಕ್ಕೆ ಅವ್ರ ಪೇರೆಂಟ್ಸ್, ಅವ್ರ ಆ್ಯನ್ಸೆಸ್ಟರ್ಸ್ ಎಲ್ಲ ವಯಸ್ಸಾಗ್ತಾ ಕೇರ್ ಹೋಮ್ ಇಸ್ ವೆರಿ ನಾರ್ಮಲ್. ಕೆಲವರು ಮನೇಲೇ ಕೇರರ್ಸ್ನ ಕರ್ಕೊಂಡು ಅವ್ರ ಪೇರೆಂಟ್ಸ್ನ ನೋಡ್ಕೊಳ್ತಾರೆ. ಇನ್ನು ಕೆಲವರು ಈ ಥರ ಕೇರ್ ಹೋಮ್ಸ್ಗೆ ಹಾಕ್ತಾರೆ, ಯಾಕಂದರೆ ಅಲ್ಲಿ ಎಲ್ಲರೂ ನೋಡ್ಕೋತಾರೆ. ಡಾಕ್ಟರ್ಸ್ ಬರ್ತಾರೆ, ನರ್ಸಸ್ ಇರ್ತಾರೆ, ಅವ್ರನ್ನ ಎತ್ತಕ್ಕೆ ಇಳ್ಸೋಕ್ಕೆ, ಅಥವಾ ಮಕ್ಕಳೇನಾದರೂ ಜಾಸ್ತಿ ಬ್ಯುಸಿ ಇರ್ತಾರೆ, ಕೆಲಸ ಅದು ಇದು ಅಂತ. ಇದೆಲ್ಲ ನಾರ್ಮಲ್. ಇಲ್ಲಿ ಜೀವನ ಮಾಡ್ಕೋಬೇಕು. ನಾನು ಹೊಸಬ್ರು, ಅವ್ರು ಯಾರೂ ಇಲ್ಲಿ ಹೊಸಬ್ರಲ್ಲ, ಅವರು ಅವ್ರ ಜೀವನ ಮಾಡ್ತಾಯಿದ್ದಾರೆ. ನನಗಿದು ಅಭ್ಯಾಸ ಮಾಡ್ಕೊಂಡು ನಾನು ಇದನ್ನು ಜೀವನ ಮಾಡ್ಕೋಬೇಕಷ್ಟೆ. ಸೊ ನಾನು ಝೋನ್ ಔಟ್ ಆಗ್ತಾಯಿದ್ದೀನಿ ನಾನು. ಓಕೆ, ಸೊ ದಿಸ್ ಇಸ್ ಮೈ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಇನ್ ಮೈ ಪ್ಲೇಸ್ಮೆಂಟ್ಸ್. ಯು ಆಲ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಾನು ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಥ್ಯಾಂಕ್ ಯು so much for watching ಸೇವಂತಿ ಡೈರೀಸ್ ಯೂಟ್ಯೂಬ್ ಚಾನೆಲ್.